ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಟಿವಿ. ಏನಿವತ್ತು ಆಟೋ ಡ್ರೈವರ್ ಗೆಟಪ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನಾವು ಬಂದಿದ್ದೀವಿ ದಕ್ಷಿಣ ಕಾಶಿ ನಂಜನಗೂಡಿಗೆ. ನಂಜನಗೂಡಿನ ಮೊದಲ ಆಟೋ ಚಾಲಕಿಯನ್ನ ಮಾತಾಡಿಸ್ಲಿಕ್ಕೆ. ಈಕೆ ಓದಿದ್ದು ಡಿಗ್ರಿ ಆದರೂ ಕೂಡ ಸ್ವಾವಲಂಬಿ ಜೀವನ ಮಾಡಬೇಕು ಅಂತ ಆಟೋ ಓಡಿಸ್ತಾ ಹಲವಾರು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಇದೇ ಈ ಹೊತ್ತಿನ ವಿಶೇಷ. ನಾನು ಸುಬ್ರಹ್ಮಣ್ಯ ಆತ್ರೇಯ. ಹತ್ತನೇ ತರಗತಿ PUC ಪಾಸ್ ಆದರೆ ಸಾಕು, ಯುವಕರು ಯುವತಿಯರು ಸರ್ಕಾರಿ ಕೆಲಸವನ್ನು ಬಯಸುತ್ತಾರೆ, ಇಲ್ಲವೇ ಖಾಸಗಿ ಕಂಪನಿಗಳ ಕಡೆ ಮುಖ ಮಾಡುತ್ತಾರೆ. ಆದರೆ ನಂಜನಗೂಡಿನಲ್ಲಿ BA ಪದವೀಧರೆಯಾದ ಯುವತಿ ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಮಹಿಳೆಯರು ಪುರುಷರಿಗಿಂತ ಕಡಿಮೆ ಇಲ್ಲ, ಪುರುಷನಷ್ಟೇ ಸರಿಸಮನಾಗಿ ಕೆಲಸ ಮಾಡಿಕೊಂಡು ಸಾಧನೆಯ ಮೆಟ್ಟಿಲನ್ನು ಹತ್ತುತ್ತಿದ್ದಾರೆ. ಲಾರಿ, ಬಸ್, ಟ್ರೈನ್, ವಿಮಾನಗಳನ್ನ ಓಡಿಸಿ ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ನಗರದಲ್ಲಿ ಐಶ್ವರ್ಯ ಎಂಬ ಯುವತಿ ಪದವಿಯನ್ನು ಮುಗಿಸಿ ಆಟೋ ರಿಕ್ಷಾ ಓಡಿಸುತ್ತಿದ್ದಾರೆ. ಪದವಿ ಓದಿ ಉತ್ತಮ ಕೆಲಸ ಬಯಸುವ ಯುವ ಜನರ ಮಧ್ಯೆ ಇರುವಂತಹ ಉದ್ಯೋಗದಲ್ಲಿಯೇ ಇವರು ಖುಷಿ ಪಡುತ್ತಿದ್ದಾರೆ. ನಂಜನಗೂಡಿನ ಮೊದಲ ಆಟೋ ಚಾಲಕಿ ಐಶ್ವರ್ಯ ಅವರಿಗೆ ವಾಹನ ಚಾಲನೆ ಮಾಡುವುದು ಎಂದರೆ ಬಹಳ ಇಷ್ಟ. ಪದವಿಯನ್ನು ಮುಗಿಸಿದ ತಕ್ಷಣ ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಆಟೋ ರಿಕ್ಷಾ ಚಾಲನೆ. ನಂಜನಗೂಡು ನಗರದಲ್ಲಿ ಇವರೇ ಮೊದಲ ಮಹಿಳಾ ಆಟೋ ಚಾಲಕಿ. ಐಶ್ವರ್ಯ ಅವರ ಆಟೋ ಚಾಲನೆಯ ಬಗ್ಗೆ ಆಟೋ ಚಾಲಕರ ಸಂಘವೂ ಕೂಡ ಪ್ರೋತ್ಸಾಹ ನೀಡ್ತಾ ಇದ್ದು ಅಭಿನಂದಿಸುತ್ತದೆ. ಇದೀಗ ನಮ್ಮ ಜೊತೆ ಜೈ ಭೀಮ್ ಆಟೋ ಚಾಲಕರ ಗುಂಪಿದೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅವರು ಐಶ್ವರ್ಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಇದೀಗ ಐಶ್ವರ್ಯ ಆಟೋ ಓಡಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಷ್ಟು ಖುಷಿ ಆಗುತ್ತೆ ನಿಮಗೆ? ಎಲ್ಲ ಗಂಡು ಮಕ್ಕಳು ಆಟೋ ಓಡಿಸ್ತಾ ಇದ್ದಾರೆ, ಅದರಿಂದ ಒಬ್ಬಳು ಹೆಣ್ಮಗಳು ಆಟೋ ಓಡಿಸ್ತಾ ಇದ್ದಾಳೆ ಅಂದಾಗ ನಮಗೂ ಒಂಥರ ಖುಷಿ ಆಗ್ತದೆ. ಒಂದು ನಮ್ಮನೆ ಹೆಣ್ಮಗಳು ಅನ್ನಿಸ್ತಾ ಇದೆ. ಎಲ್ಲ ಹೆಣ್ಮಗಳಿಗೂ ಅವಳು ಮಾದರಿ ಆಗಲಿ ಅಂತ ನಾವು ಬಯಸ್ತಿದ್ದೀವಿ ಸರ್. ತಂದೆಯೂ ಸಹ ಆಟೋ ರಿಕ್ಷಾ ಚಾಲಕರಾಗಿದ್ದಾರೆ. ಮಗಳು ಐಶ್ವರ್ಯ 11 ವರ್ಷ ಇದ್ದಾಗಲೇ ಆಟೋ ರಿಕ್ಷಾ ಓಡಿಸುವ ತರಬೇತಿಯನ್ನ ಪಡೆದುಕೊಂಡಿದ್ದು. ನಂಜನಗೂಡು ನಗರದಲ್ಲಿ ಐಶ್ವರ್ಯ ಆಟೋ ಎಂದರೆ ಜನರಿಗೆ ಚಿರಪರಿಚಿತ. ಆಟೋ ಚಾಲನೆಯಿಂದಾಗಿ ಪ್ರತಿದಿನ 1000 ರೂಪಾಯಿಗಳಷ್ಟು ಸಂಪಾದನೆ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಐಶ್ವರ್ಯ ಮೂಲತಃ ಹುಲ್ಲಹಳ್ಳಿ ಗ್ರಾಮದವರಾಗಿದ್ದು ನಂಜನಗೂಡು ನಗರದಲ್ಲಿ ವಾಸವಾಗಿದ್ದಾರೆ. ಪದವಿ ಸಿಕ್ಕಿದ ಕೂಡಲೇ ಸರ್ಕಾರಿ ಉತ್ತಮ ಸಂಬಳ ಸಿಗುವಂತಹ ಖಾಸಗಿ ಕಂಪನಿಗಳತ್ತ ಮುಖ ಮಾಡುವ ಯುವ ಜನರ ನಡುವೆ ಕೆಲಸ ಯಾವುದಾದರೇನು, ಜೀವನ ಸಾಗಿಸಲು ವೃತ್ತಿ ಒಂದೇ ಸಾಕು ಅಂತ ಐಶ್ವರ್ಯ ತೋರಿಸಿಕೊಟ್ಟಿದ್ದಾರೆ. ಈ ಕುರಿತು ಆಟೋ ಚಾಲಕಿ ಐಶ್ವರ್ಯ ಮಾತನಾಡಿ, ನಂಜನಗೂಡಿನಲ್ಲಿ ಯಾರೊಬ್ಬರು ಕೂಡ ಮಹಿಳಾ ಆಟೋ ಚಾಲಕರಿರಲಿಲ್ಲ. ನಾನೇ ಮೊದಲ ಮಹಿಳೆ, ಹಾಗಾಗಿ ಆಟೋ ಓಡಿಸ್ತಾ ಇದ್ದೀನಿ. ದಿನವೂ ಕೂಡ 1000ವರೆಗೆ ಸಂಪಾದನೆ ಆಗತ್ತೆ. ನಾನು 10-11ನೇ ವಯಸ್ಸಿನಲ್ಲಿಯೇ ಆಟೋ ಓಡಿಸುವುದರ ಬಗ್ಗೆ ಆಸಕ್ತಿ ಇತ್ತು. ಆದರೆ 18 ವರ್ಷವಾದ ಬಳಿಕ ನಾನು ತಂದೆಯಿಂದ ಟ್ರೈನಿಂಗ್ ತೆಗೆದುಕೊಂಡೆ. ಬಸ್, ಲಾರಿ, ಟೆಂಪೋ ಎಲ್ಲ ವಾಹನಗಳನ್ನ ಓಡಿಸ್ತೇನೆ. ಮುಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆಗೆ ಅರ್ಜಿ ಹಾಕಬೇಕು ಎಂದುಕೊಂಡಿದ್ದೇನೆ ಎಂದು ತಮ್ಮ ಭವಿಷ್ಯದ ಗುರಿಯನ್ನ ವಿವರಿಸಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ಐಶ್ವರ್ಯ ಅಂತ. ಮೇಡಮ್, ನಿಮ್ದು ಎಜುಕೇಶನ್ ಏನಾಗಿದೆ? ಡಿಗ್ರಿ ಕಂಪ್ಲೀಟ್ ಆಯಿತು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇರೋದು? 1 ವರ್ಷ ಆಯಿತು. ಆಟೋ ಓಡಿಸೋಕ್ಕೆ ಏನು ಪ್ರೇರಣೆ ಮೇಡಮ್? ಇದೇ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಹೇಗೆ? ಅಲ್ಲೇ ನಂಜನಗೂಡಲ್ಲಿ ಯಾರು ಇಲ್ವಲ್ಲ, ಫಸ್ಟ್ ಲೇಡಿ ನಂದೇ ಅಲ್ವಾ, ಅದಕ್ಕೆ ಇಷ್ಟ ಆಯಿತು ಓಡಿಸ್ತೀನಿ. ಹೌದಾ? ಬೇರೆ ಕೆಲಸಕ್ಕೂ ಎಲ್ಲೂ ಹಾಕಿಲ್ಲ, ರೈಲ್ವೆಗೆ ಹಾಕಬೇಕು ಅಂದ್ಕೊಂಡಿದ್ದೀರಾ? ಮತ್ತು ಇದು ಎಷ್ಟು ಲಾಭ ಆಗ್ತೈತೆ? ಪ್ಯಾಸೆಂಜರ್ ಎಲ್ಲ ಹತ್ತುತ್ತಾ ಇದ್ದಾರಾ? ಲೇಡೀಸ್ ಅಲ್ವಾ, ಅದಕ್ಕೆ ಎಲ್ಲ 1000ವರೆಗೆ ಆಯ್ತದೆ ಡೈಲಿ 1000ವರೆಗೂ ಆಗುತ್ತೆ. ಮತ್ತು ಇದ್ರದ್ದು ಯಾವಾಗಿಂದ ನೀವು ಆಟೋ ಓಡಿಸೋದು ಕಲಿತಿದ್ದು ನೀವು? ಕಲಿತಿದ್ದು ನಾನು ನನಗೆ 11-12 ವರ್ಷ ಇತ್ತಲ್ಲ, ಆವಾಗಲಿಂದಲೇ ಟ್ರೈನಿಂಗ್ ಬಂದು ಇವಾಗ ಕಲಿತಿರೋದು. ಆವಾಗಲೇ ಚಿಕ್ಕ ಏಜಿಂದಲೇ ಕಲಿತಿರೋದು. ಹೌದಾ? ಈ ಗಾಡಿ ಬಿಟ್ಟು ಬೇರೆ ಗಾಡಿ ಓಡಿಸ್ತೀರಾ? ಹಾಂ, ಎಲ್ಲ ಓಡಿಸ್ತೀನಿ. ಬಸ್ಸು, ಲಾರಿ, ವ್ಯಾನು, ಟೆಂಪೋ ಎಲ್ಲ ಟ್ರೈನಿಂಗ್ ಐತೆ. ತಂದೆ ಏನು ಮಾಡ್ತಾರೆ? ಅವರು ಡ್ರೈವರ್. ತಂದೆ ಹೆಸರೇನು? ಭಾಸ್ಕರ್. ಅವರು ಡ್ರೈವರು? ಭಾಸ್ಕರ್. ಆಟೋ ಮತ್ತು ಮ್ಯಾಜಿಕ್ 2 ಐತೆ. 2 ಅವರು ಡ್ರೈವರ್. ಅವರೇ ನೋಡ್ಕೋತಾ ಇದ್ದಾರೆ. ಹೌದಾ? ಇದು ಆಟೋ ಇದು ಸ್ವಂತದ ಹೇಗೆ? ಸ್ವಂತದ್ದು. ಒಟ್ಟಾರೆಯಾಗಿ
ಸರ್ಕಾರಿ ಕೆಲಸ ಅಥವಾ ಖಾಸಗಿ ಕಂಪನಿಗಳ ಕಡೆ ಮುಖ ಮಾಡುವ ಯುವಕ ಯುವತಿಯರಿಗೆ ಈ ಐಶ್ವರ್ಯ ಮಾದರಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಬ್ರಹ್ಮಣ್ಯ ಆತ್ರೇಯ, ಇಂಡಿಯಾ ಟಿವಿ, ನಂಜನಗೂಡು.